ಲೇಡೀಸ್ ಅಂಡ್ ಜೆಂಟಲ್ಮನ್, ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ದೊಡ್ಡ ಮಟ್ಟದ ಬದಲಾವಣೆಗೆ ಕರ್ನಾಟಕ ರಾಜ್ಯ ಈಡಾಗ್ತಿದೆಯಾ ಅನ್ನುವಂಥ ಈಗ ಚರ್ಚೆ ಶುರುವಾಗಿದೆ. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಮುಂದುವರಿತಾರಾ ಅಥವಾ ಡಿ ಕೆ ಶಿವಕುಮಾರ್ ಬರ್ತಾರಾ ಅಥವಾ ಪರಮೇಶ್ವರ್ ದಲಿತ ಸಿಎಂ ಕೂಗು ಅಡಿಯಲ್ಲಿ ಅವರು ಸಿಎಂ ಆಗ್ತಾರಾ ಅನ್ನುವಂಥ ಚರ್ಚೆಯನ್ನು ಬದಿಗೆ ಸರಿಸಿ ಈಗ ಮತ್ತೊಂದು ಹೆಸರು ಮುಂದಕ್ಕೆ ಬಂದಿರತಕ್ಕಂಥದ್ದು. ದೊಡ್ಡ ಮಟ್ಟದ ಈ ಕುರಿತಂಥ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಬೆಳವಣಿಗೆಗಳು ನಡೀತಾ ಇರತಕ್ಕಂಥದ್ದು. ಇದೆಲ್ಲವೂ ಕೂಡ ಮತ್ತೊಂದು ಚರ್ಚೆಯನ್ನು ಹುಟ್ಟುಹಾಕಿದೆ. ಹಾಗಾದರೆ ಯಾರು ಈ ಕುರಿತಂಥ ಮುಖ್ಯಮಂತ್ರಿ ಗಾದಿಯ ಮತ್ತೊಂದು ಹೆಸರು ಅಂತಂದರೆ ಅದು ಮಲ್ಲಿಕಾರ್ಜುನ ಖರ್ಗೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮುಖ್ಯಮಂತ್ರಿಯಾಗಿ ಅಧಿಕಾರ ನಿರ್ವಹಿಸುವಂಥ ಕಾಲ ಕೂಡಿ ಬಂದಿದೆ. ಅವರೇ ಹೇಳದ ಹಾಗೆ ಹಣೆಬರವು ಕೂಡಿ ಬಂದಿದೆ. ಹೈಕಮಾಂಡ್ ಕೂಡ ಮನಸ್ಸು ಮಾಡಿಬಿಟ್ಟಿದೆ. ಇಲ್ಲಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಮತ್ತು ಪರಮೇಶ್ವರ್ ಮತ್ತು ಸಿದ್ದರಾಮಯ್ಯನವರು ಕೂಡ ಈ ಕುರಿತಂಥ ತಮ್ಮದೇ ಆಗಿರ್ತಕ್ಕಂಥ ಒಂದು ಸಹಕಾರವನ್ನು ಕೊಡ್ತಿದ್ದಾರೆ ಅನ್ನುವಂಥ ಒಂದು ಸ್ಫೋಟಕ ಮಾಹಿತಿ ಬರ್ತಾ ಇದೆ. ಆ ಕುರಿತಂತೆ ಮಾಹಿತಿಯನ್ನು ಕೊಡ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಸಿದ್ದರಾಮಯ್ಯನವರು ನಾ ಬಿಡೆ ಅಂತಿದ್ದಾರೆ. ಡಿ ಕೆ ಶಿವಕುಮಾರ್ ನಾನು ಬಿಡೋದಿಲ್ಲ ಅಂತಿದ್ದಾರೆ. ನಾ ಕೊಡೆ ನೀ ಬಿಡೆ ಅನ್ನುವಂಥ ಪರಿಸ್ಥಿತಿ ಇವತ್ತು ರಾಜ್ಯ ರಾಜಕಾರಣದಲ್ಲಿ ಉಂಟಾಗಿದ್ದರೆ ಈತ ಕಡೆ ಹೈಕಮಾಂಡ್ ಬೇರೆದೇ ಆಗಿರ್ತಕ್ಕಂಥ ತೀರ್ಮಾನಕ್ಕೆ ಬಂದುಬಿಟ್ಟಿದೆ ಅನ್ನುವಂಥ ಒಂದು ಮಾಹಿತಿ ಈಗ ದೆಹಲಿ ಅಂಗಳದಿಂದ ಬರ್ತಾ ಇದೆ. ಹೈಕಮಾಂಡ್ ಆಗಿರ್ತಕ್ಕಂಥ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ದೊಡ್ಡ ಮಟ್ಟದಲ್ಲಿ ಬೇರೆದೇ ಆಗಿರ್ತಕ್ಕಂಥ ಒಂದು ಚಿಂತನೆ ಯೋಚನೆ ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿ ಕಾಂಗ್ರೆಸ್ ಪಾಳಯದಿಂದ ಕೇಳಿ ಬರ್ತಾ ಇದೆ. ಈಗಾಗಲೇ ಕಳೆದ 3 ದಿನಗಳಿಂದ ರಾಜ್ಯದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಹೊಸ ಸಿಎಂ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಹಾಗಾಗಿ ಅದಕ್ಕೆ ಮುಹೂರ್ತವು ಕೂಡಿ ಬಂದು ಬಿಟ್ಟಿದೆ ಅನ್ನುವಂಥ ಚರ್ಚೆ ನಡೀತಾ ಇದೆ. ಇದೇ ಮೇ 4ಕ್ಕೆ ಇನ್ನೆರಡು ದಿನದಲ್ಲಿ ದೊಡ್ಡ ಮಟ್ಟದ ರಾಜಕೀಯ ಬದಲಾವಣೆಗಳಾಗಲಿದೆ. ಮೇ 4ಕ್ಕೆ ರಾಜ್ಯದ 2 ವಿಧಾನಸಭಾ ಕ್ಷೇತ್ರಗಳ, ಅದು ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರಗಳ ಬೈ ಎಲೆಕ್ಷನ್ ರಿಸಲ್ಟ್ ಬರಲಿದೆ. ನಂತರ ಪಂಚರಾಜ್ಯ ಚುನಾವಣೆಗಳ ರಿಸಲ್ಟ್ ಕೂಡ ಬರಲಿದೆ. ಅದಾದ ನಂತರ ಆಗುವಂಥ ರಾಜ್ಯ ರಾಜಕಾರಣದ ದೊಡ್ಡ ಬದಲಾವಣೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಚರ್ಚೆ ಈಗಾಗಲೇ ಶುರುವಾಗ್ಬಿಟ್ಟಿದೆ. ಏನಾಯಿತು ಹೈಕಮಾಂಡ್ನಲ್ಲಿ, ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ, ಮತ್ತು ಇದಕ್ಕೆ ಸಿದ್ದರಾಮಯ್ಯನವರು ಒಪ್ಪಿಕೊಂಡ್ರಾ ಅನ್ನುವಂಥದ್ದು, ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ ಹೇಗಿರುತ್ತೆ, ಏನಿರುತ್ತೆ ಅನ್ನುವಂಥ ಚರ್ಚೆಗಳು ಕೂಡ ನಡೀತಾ ಇವೆ. ನೋಡಿ, ಈಗಾಗಲೇ ಸಿದ್ದರಾಮಯ್ಯನವರನ್ನ 3 ವರ್ಷ ಆಗಿಬಿಟ್ಟಿದ್ದಾರೆ ಹೆಚ್ಚು ಕಡಿಮೆ. ಹಾಗಾಗಿ 2ನೇ ಅವಧಿಗೆ ಮುಗಿಸಿರ್ತಕ್ಕಂಥ ಸಿದ್ದರಾಮಯ್ಯನವರನ್ನ ಅವರಿಗೆ ಬೇಕಿದ್ರೆ ವಿಶ್ರಾಂತಿ ಕೊಟ್ಟು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅಥವಾ ಬೇರೆಯವರಿಗೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಡ್ಬೇಕು ಅನ್ನುವಂಥ ಚರ್ಚೆಯಲ್ಲಿ ದಲಿತ ಸಿಎಂ ಕೂಗು ಕೇಳಿ ಬಂತು. ಇಲ್ಲಿ ಹಾಗಾದರೆ ಮೊದಲ ಒಂದು ಆದ್ಯತೆಯನ್ನು ಪರಮೇಶ್ವರ್ ಅವರಿಗೆ ನೀಡಲಾಗ್ತಾ ಇತ್ತು. ಆದರೆ ಪರಮೇಶ್ವರ್ಗಿಂತ ಇದಕ್ಕೆ ಅರ್ಹರಾಗಿರ್ತಕ್ಕಂಥವ್ರು ಮತ್ತು ಮುಖ್ಯಮಂತ್ರಿ ಸ್ಥಾನವನ್ನು ಪಡಿಬೇಕಾಗಿರ್ತಕ್ಕಂಥವ್ರು ಮಲ್ಲಿಕಾರ್ಜುನ ಖರ್ಗೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಖರ್ಗೆ ಅವರು ಹೇಳಿ ಕೇಳಿ AICC ಅಧ್ಯಕ್ಷರು, ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರಿಗೆ ಬಹಳ ಆಪ್ತರಾಗಿರ್ತಕ್ಕಂಥವ್ರು. ಅದರ ಜೊತೆಗೆ ರಾಜ್ಯ ರಾಜಕಾರಣದಲ್ಲಿ ದಲಿತ ಸಿಎಂ ಆಗಬೇಕು ಅನ್ನುವಂಥ ದಶಕಗಳ ಕೂಗಿದೆಯಲ್ಲ, ಆ ಕೂಗಿಗೆ ಖರ್ಗೆ ಈಗ ಉತ್ತರ ಆಗ್ತಾ ಇದ್ದಾರೆ ಅನ್ನುವಂಥ ಚರ್ಚೆ ಈಗ ನಡೀತಾ ಇದೆ. ನಾನಾದರೆ ಉತ್ತಮ ಅಂತ ನೀವು ಹೇಳ್ತೀರಿ, ಅವರು ಹೇಳ್ತಾರೆ, ಮೇಲಿನವರು ಹೇಳ್ತಾರೆ. ಬಟ್ ನಮ್ಮ ನಿರ್ಣಯಗಳು ಹೆಚ್ಚಾಗಿ ಸೋನಿಯಾ ಗಾಂಧಿ ಅವರು ತೆಗೆದುಕೊಳ್ತಾರೆ. ಈಗಾಗಲೇ ದೆಹಲಿ ಮಟ್ಟದಲ್ಲಿ ಈ ಕುರಿತಂತೆ ಮಾತುಕತೆಯನ್ನು ನಡೆದುಬಿಟ್ಟಿದೆ. ಅದಕ್ಕೆ ಖರ್ಗೆ ಮೇಲಿಂದ ಮೇಲೆ ಒಂದು ಮಾತನ್ನು ಮೊನ್ನೆಯಿಂದನೂ ಹೇಳ್ತಾ ಇದ್ದಾರೆ. ಯಾರು ಸಿಎಂ ಆಗಬೇಕು ಅನ್ನುವಂಥದ್ದು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಕೂತ್ಕೊಂಡು ಚರ್ಚೆ ಮಾಡ್ತಾರೆ. ಸೋನಿಯಾ ಗಾಂಧಿ ಏನು ಹೇಳ್ತಾರೋ ಅದನ್ನು ನಾವೆಲ್ಲ ಕೇಳಬೇಕಾಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಅಂದರೆ ಅದರ ಅರ್ಥ ಸಿದ್ದರಾಮಯ್ಯನವರಿಗೆ ನೀವು ಇಳೀರಿ ಅಂದರು ಅವ್ರು ಇಳಿಬೇಕಾಗುತ್ತೆ, ಖರ್ಗೆ ಅವರೇ ನೀವು ಆಗ್ರಿ ಅಂದರು ಆಗಬೇಕಾಗುತ್ತೆ, ಡಿ ಕೆ ಶಿವಕುಮಾರ್ ಅವರಿಗೆ ನೀವು ಬೇಡ ಅಂದರು ಆಯಿತು ಅಂತ ಇರಬೇಕಾಗತ್ತೆ. ಆ ಪರಿಸ್ಥಿತಿ ಇದೆ ಅನ್ನುವಂಥದ್ದು. ಈ ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ಟರೆ ಆಗುವಂಥ ಕಾಂಗ್ರೆಸ್ ಪಕ್ಷದ ಮೇಲಿನ, ಸರ್ಕಾರದ ಮೇಲಿನ ಎಡವಟ್ಟುಗಳನ್ನು ಲೆಕ್ಕ ಹಾಕಿರ್ತಕ್ಕಂಥ ಹೈಕಮಾಂಡ್ ಈ ಕಡೆ ಸಿದ್ದರಾಮಯ್ಯನವ್ರನ್ನ ಮುಂದುವರಿಸೋದ್ರಿಂದ ಆಗುವಂಥ ಇನ್ನೊಂದು ಬಣದ, ಅಂದರೆ ಮೂಲ ಕಾಂಗ್ರೆಸ್ಸಿಗರ ಬಣದ ಅಸಮಾಧಾನಕ್ಕೂ ಕೂಡ ಮದ್ದು ಹುಡುಕಿರ್ತಕ್ಕಂಥ ಹೈಕಮಾಂಡ್ ಖರ್ಗೆ ಅವರನ್ನೇ ಮಾಡಿಬಿಡೋಣ, ಜಿ ಪರಮೇಶ್ವರ್ ಅವರಿಗೆ ಬೇಕಿದ್ರೆ ಮುಂದಿನ ದಿನಗಳಲ್ಲಿ ಅವಕಾಶ ಕಲ್ಪಿಸಿಕೊಡೋಣ. ಈಗ 80+ ಆಗಿರ್ತಕ್ಕಂಥ ಖರ್ಗೆ ಅವರಿಗೆ ಈ ಹಂತದಲ್ಲಿ ಒಂದು ಅವಕಾಶ ಕೊಟ್ಟುಬಿಟ್ರೆ ಅಲ್ಲಿಗೆ ಅವರ ಕಾಂಗ್ರೆಸ್ ಎಡೆಗಿನ ದಶಕಗಳ ಪ್ರೀತಿಗೆ, ನಿಷ್ಠೆಗೆ ಒಂದು ನಾವು ಪರಿಹಾರ ಕೊಟ್ಟ ಹಾಗಾಗುತ್ತೆ ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಂದಿದೆ ಅನ್ನುವಂಥ ಚರ್ಚೆ ನಡೀತಾ ಇದೆ. ಇದ್ರ ಜೊತೆಗೆ ಸಿದ್ದರಾಮಯ್ಯನವರು ಕೂಡ ಈಗ ಒಪ್ಕೊಂಡು ಬಿಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇದೆ. ಯಾಕಂದರೆ ಈಗಾಗಲೇ ಸಿದ್ದರಾಮಯ್ಯನವರಿಗೆ 2013ರಿಂದಲೂ ಕೂಡ ದಲಿತ ಸಿಎಂ ತಪ್ಪಿಸಿದ ಅಪವಾದ ಇದೆ.
2013ರಲ್ಲಿ ಪರಮೇಶ್ವರ್ ಅವರು KPCC ಅಧ್ಯಕ್ಷರಾಗಿದ್ದರು. ಅವರ ನೇತೃತ್ವದಲ್ಲೇ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು. ಆದರೆ ಪರಮೇಶ್ವರ್ ಅವರು ಸೋತು ಹೋಗಿರೋದ್ರಿಂದ ಸಿದ್ದರಾಮಯ್ಯನವರು ಅಲ್ಲಿ ಮುಖ್ಯಮಂತ್ರಿ ಆದರು ಅನ್ನುವಂಥ ಮಾತಿದೆ. ಮತ್ತು ಪರಮೇಶ್ವರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಸಿದ್ದರಾಮಯ್ಯನವರು ತಪ್ಪಿಸಿದ್ರು ಅನ್ನುವಂಥ ಮಾತಿದೆ. ಇದ್ರ ಜೊತೆಗೆ ಖರ್ಗೆ ಅವರನ್ನು ಮೂಲೆ ಗುಂಪು ಮಾಡಿಬಿಟ್ರು ಅನ್ನುವಂಥ ಒಂದು ಮಾತು, ಅಪವಾದ, ಆರೋಪ ಇದೆ. ಆ ಆರೋಪವನ್ನು ಕಳೆದುಕೊಳ್ಳಿಕ್ಕೆ ಸಿದ್ದರಾಮಯ್ಯನವರು ಕೂಡ ಒಪ್ಕೊಂಡ್ಬಿಟ್ಟಿದ್ದಾರೆ, ದಲಿತ CM ಆಗಲಿ ಅನ್ನುವಂಥ ಒಪ್ಕೊಂಡಿದ್ದಾರೆ ಅನ್ನುವಂಥದ್ದು. ಆದರೆ ಇಲ್ಲಿ ಅಬ್ಜೆಕ್ಷನ್ ಇರತಕ್ಕಂಥದ್ದು DK ಶಿವಕುಮಾರ್ದು ಅವರೊಬ್ಬರದೇ ಮಾತ್ರ. ಆದರೆ ಖರ್ಗೆ ಅವರೇ CM ಆಗ್ತಾರೆ ಅಂತಂದಾಗ DK ಶಿವಕುಮಾರ್ ಕೂಡ ಯಾವುದೇ ಮಾತಾಡಲಿಕ್ಕೆ ತಯಾರಿಲ್ಲ. ಏನೇ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ಏನು ಹೇಳಿದ್ರು ಇದು ನಮ್ಮ ಪ್ರಸಾದ ಅಂತ ನಾವು ಸ್ವೀಕಾರ ಮಾಡ್ತೀವಿ. ಜಿ ಪರಮೇಶ್ವರ್ ವಿರುದ್ಧದ ಏನು ಸಿದ್ದರಾಮಯ್ಯ ಬಣ ಜಿ ಪರಮೇಶ್ವರ್ ಅವರು CM ಆಗಲಿ ಅನ್ನುವಂಥ ಒಂದು ವಾದವನ್ನು, ಆ ದಾಳವನ್ನು ಉರುಳಿಸ್ತಲ್ಲ, ಅದಕ್ಕೆ ಪ್ರತಿದಾಳವಾಗಿ ಇದೇ DK ಶಿವಕುಮಾರ್ ಮಲ್ಲಿಕಾರ್ಜುನ ಖರ್ಗೆ ಅವರು ಆಗಬೇಕು ಅನ್ನುವಂಥ ಒಂದು ಪ್ರತಿದಾಳವನ್ನು ಉರುಳಿಸಿದ್ರು. ಈಗ ಅದೇ ದಾಳ DK ಶಿವಕುಮಾರ್ ಅವರಿಗೆ ಕಂಟಕಪ್ರಾಯವಾಗ್ತಾ ಇದೆ ಅನ್ನುವಂಥ ಪರಿಸ್ಥಿತಿ. ಹಾಗಾಗಿ ಇನ್ನೆರಡು ದಿನದಲ್ಲಿ, ಇವತ್ತು 2ನೇ ತಾರೀಕಲ್ವಾ, ಇನ್ನೆರಡು ದಿನದಲ್ಲಿ ಮೇ 4ರಂದು ರಿಸಲ್ಟ್ ಬರುತ್ತೆ. 5ನೇ ತಾರೀಕಿನಂದೇ ಕರ್ನಾಟಕ ರಾಜ್ಯಕ್ಕೆ ಹೊಸ ಮುಖ್ಯಮಂತ್ರಿ ಘೋಷಣೆಯಾಗಿಬಿಡ್ತಾರೆ ಅನ್ನುವಂಥ ಮಾಹಿತಿಗಳು ಕೂಡ ಖರ್ಗೆ ಅವರ ಆಪ್ತ ವಲಯದಿಂದ ಕೇಳಿ ಬರ್ತಾ ಇದೆ. ಬಹಳಷ್ಟು ಕಾನ್ಫಿಡೆನ್ಸಲ್ಲಿದ್ದಾರೆ ಮತ್ತು ಖುಷಿಯಾಗಿದ್ದಾರೆ. ಹಾಗಾಗಿ ಈ ಎಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಖರ್ಗೆ ಅವರು ಶತಾಯಗತಾಯ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಒಂದು ಮಾತು, ಚರ್ಚೆ ಮುನ್ನೆಲೆಗೆ ಬಂದಿದೆ. ಹಾಗಾಗಿ ಇದೇ ಮೇ 5ರ ಸಂಜೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ಒಪ್ಪಿಗೆಯ ಮೇಲೆಯೇ ಖರ್ಗೆ ಅವರನ್ನು ಕೂಡ ಮುಖ್ಯಮಂತ್ರಿಯಾಗಿ ಅನೌನ್ಸ್ ಮಾಡುವಂಥ ಎಲ್ಲ ಸಾಧ್ಯತೆಗಳಿದೆ ಅನ್ನುವಂಥ ಒಂದು ಚರ್ಚೆ ಈಗ ಹುಟ್ಕೊಂಡಿರ್ತಕ್ಕಂಥದ್ದು. DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಎರಡೂ ಬಣಕ್ಕೂ ಕೂಡ ಒಂದು ರೀತಿಯ ಸ್ಫೋಟಕ ಸುದ್ದಿಯಾಗಿ ಮಾರ್ಪಟ್ಟಿದೆ. ಈ ಬಗ್ಗೆ ಸ್ವತಃ ಖರ್ಗೆ ಯಾವುದೇ ರೀತಿಯ ಒಂದು ಪ್ರತಿಕ್ರಿಯೆಯನ್ನು ಕೊಡ್ತಿಲ್ಲ. ಅವರು ಈಗಲೂ ಕೂಡ ಹೈಕಮಾಂಡ್ ಮೇಲೇನೆ ಹಾಕ್ತಿದ್ದಾರೆ, ಹಣೆ ಬರಹದ ಮೇಲೆ ಹಾಕ್ತಾ ಇದ್ದಾರೆ. ಪ್ರಗತಿಪರ ಖರ್ಗೆ ಅವರು, ದೇವರನ್ನ ತಮ್ಮದೇ ದೃಷ್ಟಿಕೋನದಲ್ಲಿ ನೋಡುವಂಥ ಖರ್ಗೆ ಅವರು ಈಗ ಹಣೆ ಬರಹದ ಮಾತನಾಡ್ತಿದ್ದಾರೆ ಅಂತಂದರೆ ಎಲ್ಲೋ ಅವರಿಗೆ ಹಣೆ ಬರಹ ಒಲದು ಬಂದಿದೆಯಾ ಅನ್ನೋಂಥ ಪ್ರಶ್ನೆ ಕೂಡ ಹುಟ್ಕೊಂಡಿರ್ತಕ್ಕಂಥದ್ದು. ಈ ಎಲ್ಲ ಪ್ರಶ್ನೆಗಳಿಗೆ ಮತ್ತು ಇವು ಹೈಕಮಾಂಡ್ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನಕ್ಕೆ ಮೇ 4ರ ಪಂಚರಾಜ್ಯ ಚುನಾವಣೆ ತುಂಬ ದೊಡ್ಡ ಮಟ್ಟದ ಒಂದು ಬೂಸ್ಟನ್ನು ಕೊಡಲಿದೆ. ಯಾಕಂದರೆ ಇಲ್ಲೇನಾದರೂ ಕಾಂಗ್ರೆಸ್ಸಿಗೆ ದೊಡ್ಡ ಗೆಲುವು ಸಿಕ್ತು ಅಂತಂದರೆ ಅವರ ಈ ಒಂದು ದೊಡ್ಡ ತೀರ್ಮಾನಕ್ಕೆ ಖಂಡಿತ ಖರ್ಗೆ ಅವರು ಆಗುವಂಥ ತೀರ್ಮಾನಕ್ಕೆ ಹೈಕಮಾಂಡ್ ಬದ್ಧವಾಗಿರುತ್ತೆ. ಅದ್ರ ಜೊತೆಗೆ ಒಂದು ವೇಳೆ ಪಂಚರಾಜ್ಯಗಳಲ್ಲಿ ಕಾಂಗ್ರೆಸ್ ಶತಾಯಗತಾಯ ಸೋತು ಹೋಯಿತು ಅಂತಂದರೆ ಈಗಿರ್ತಕ್ಕಂಥ ಸಿದ್ದರಾಮಯ್ಯನವ್ರನ್ನೇ ಕಂಟಿನ್ಯೂ ಮಾಡುವಂಥ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಹಾಗಾಗಿ ಖರ್ಗೆ ಅವರಿಗೆ ಮತ್ತೊಮ್ಮೆ ಹಣೆ ಬರಹ ಕೂಡಿ ಬಂದಿದೆಯಾ ಅನ್ನುವಂಥ ಚರ್ಚೆ ಈಗ ಕಾಂಗ್ರೆಸ್ನಲ್ಲಿ ನಡೀತಾ ಇದೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ TV.